ಏನು ಬೆಂಗಳೂರು ಸುತ್ತಮುತ್ತ ಬಿಡದಿ ಆಗ್ಬೋದು, ಸರ್ಜಾಪುರ ಆಗ್ಬೋದು, ಹೊಸಕೋಟೆ ಆಗ್ಬೋದು, ಆನೇಕಲ್ ಆಗ್ಬೋದು, ಅಥವಾ ದೊಡ್ಡಬಳ್ಳಾಪುರ ಆಗ್ಬೋದು, ಅಥವಾ ಸೋಲೂರು ಆಗ್ಬೋದು, ಈಗ ಬೆಂಗಳೂರು ಸುತ್ತಮುತ್ತ ಸುಮಾರು 60ರಿಂದ 70,000 ಎಕರೆ ಈಗಿನ ಕರ್ನಾಟಕ ಸರ್ಕಾರ ಏನು ಭೂಸ್ವಾಧೀನಕ್ಕೆ ಮುಂದಾಗಿದೆ. KEDB, BDA ಮತ್ತು ಏನು ಪ್ರಾಧಿಕಾರ, ಶಿಕ್ಷಣ ಪ್ರಾಧಿಕಾರದಿಂದ ಹಲವಾರು ರೀತಿಯ ಸರ್ಕಾರಗಳಿಂದ, ಹಲವಾರು ಇಲಾಖೆಗಳಿಂದ ಏನು ಭೂಸ್ವಾಧೀನ ಮಾಡ್ತಾರೆ. ಇದು ಖಂಡಿಸಿ ಎಲ್ಲ ರೈತರುಗಳು ಎಲ್ಲ ಭಾಗದಲ್ಲೂ ಬೆಂಗಳೂರು ಸುತ್ತಮುತ್ತ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದರ ಒಂದು ಅಂಗವಾಗಿ ಆನೇಕಲ್, ಸರ್ಜಾಪುರ ಹೋಬಳಿ ಅಂತ ರೈತರುಗಳು ಸುಮಾರು ನಮಗೆ ಅವರು ಸುಮಾರು ಕಳೆದ 1 ವರ್ಷದ ಹೆಚ್ಚು ಕಾಲದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರು ಏನು ಈ ಒಂದು ವಿಧಾನಸಭಾ ಚಲಾಗಿ ಅಂತ ಅಥವಾ KEDB ಮುತ್ತಿಗೆ ಅಂತ ಏನು ಸರ್ಕಾರ ವಿರುದ್ಧ ಕೂಗಿ ಪ್ರತಿಭಟನೆ ಮಾಡ್ತಾ ಇರೋ ಅವ್ರ ಮೇಲೆ ಪೊಲೀಸರು ಬಳಸಿ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಅವ್ರ ಮೇಲೆ ಹಲ್ಲೆ ಮಾಡಿರೋದು ಗೊತ್ತಾಗಿದೆ. ಹಾಗಾಗಿ ನಾವು ಇವತ್ತು ರಸ್ತೆ ತಡೆಯುವ ಉದ್ದೇಶ ಆನೇಕಲ್ ರೈತರು ನಾವು ಬೆಂಬಲವಾಗಿದ್ದೀವಿ. ನೀವು ರೈತ, ನಾವು ಕರ್ನಾಟಕ ಎಲ್ಲ ರಾಜ್ಯದ ರೈತರುಗಳೇ. ಹಾಗಾಗಿ ನಾವೆಲ್ಲ ಅಣ್ತಂದಿರೋ ಬೈರ್ಮಲ ಕಂಚಗಳ ರೈತರಿಗೆ ಹೇಗೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ನಮ್ಮ ಬೆಂಬಲ ಸೂಚಿಸಿದಾರೋ ಹಾಗೆ ನಾವು ಸಹ ಸರ್ಜಾಪುರ ರೈತರು ಬೆಂಬಲ ಕೊಟ್ಟಿದ್ದೀವಿ. ಮುಂದಿನ ಅವ್ರ ಹೋರಾಟಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ, ನಿಂತ್ಕೋತೀವಿ. ಮುಂದೆ ನಾವು ಏನು ಬೆಂಗಳೂರು ಸುತ್ತಮುತ್ತ ಸೋಲೂರು ಆಗ್ಬೋದು, ದೊಡ್ಡಬಳ್ಳಾಪುರ ಆಗ್ಬೋದು, ಶಿಡ್ಲಘಟ್ಟ ಆಗ್ಬೋದು, ಹೊಸಕೋಟೆ ನಂಜನಗೂಡು ಇರ್ಬೋದು, ಸರ್ಜಾಪುರ ಆಗ್ಬೋದು, ಮತ್ತು ಬಿಡದಿಯರು ಆಗ್ಬೋದು, ಜೊತೆಗೆ ನೈಸ್ ಸಂಬಂಧಪಟ್ಟಂತೆ ಎಲ್ಲ ನಾವು ಮುಖಂಡರುಗಳು ಚರ್ಚೆಗಳು ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಎಲ್ಲರೂ ಒಂದೇ ದಿನ ಎಲ್ಲ ಹೆದ್ದಾರಿಗಳಿಂದ ಬೆಂಗಳೂರು ಬರೋಂಥ ಒಂದೇ ದಿನ ಬೆಂಗಳೂರು ಮುತ್ತಿಗೆ ಹಾಕೋ ಕಾರ್ಯಕ್ರಮ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಒಂದೇ ದಿನದಲ್ಲಿ ಬೆಂಗಳೂರಿಗೆ ನಾವು ಎಲ್ಲ ಹೆದ್ದಾರಿಗಳು, ದೊಡ್ಡಬಳ್ಳಾಪುರ ಹೈವೇ, ದೇವನಹಳ್ಳಿ ಹೈವೇ, ಅಲ್ಲ ಬತ್ತು ಅಂದರೆ ನಮ್ಮ ಏನು ಆನೇಕಲ್ ಹೈವೇ ಇರ್ಬೋದು, ಕನಕಪುರ ಹೈವೇ ಆಗ್ಬೋದು, ಮೈಸೂರು ಹೈವೇ ಆಗ್ಬೋದು, ನಾವು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕದ ಎಲ್ಲ ರೈತರುಗಳು ಬೆಂಬಲ ತಗೊಂಡು, ಮತ್ತು ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆ ತವಿಂದ ಹಿಡ್ಕೊಂಡು ಮಂಡ್ಯ ಜಿಲ್ಲೆ ಎಲ್ಲ ರೈತರುಗಳು ಬೆಂಬಲ ತಗೊಂಡು ನಾವು ಕರ್ನಾಟಕದ ಎಲ್ಲ ರಾಜ್ಯದ ರೈತರುಗಳು ತಗೊಂಡು ಬೆಂಗಳೂರು ಸುತ್ತಮುತ್ತ ಏನು ಈ ಭೂಸ್ವಾಧೀನ ಅನ್ನೋ ಒಂದು ಈ ಭೂ ಕಬಳಿಕೆ ಒಂದು ಅಕ್ರಮ ನಡೀತಾ ಇದೆ, ಸರ್ಕಾರ ಏನು ಒಂದು ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ, ಇದ್ರ ವಿರುದ್ಧವಾಗಿ ಇಡೀ ರಾಜ್ಯದ ಜನತೆ ದಂಗೆ ಹೇಳ್ತವೆ. ಏನು 1982ರಲ್ಲಿ ಏನು ನಂಜನಸ್ವಾಮಿಯವರು ವಿಧಾನಸೌಧಕ್ಕೆ ನುಗ್ಗಿರೋ ಆ ಒಂದು ಇತಿಹಾಸನ ಮತ್ತೆ ಇವತ್ತು ಸೃಷ್ಟಿ ಮಾಡೋಕ್ಕೆ ಕಾಂಗ್ರೆಸ್ ಹೊರಟಿದೆ. ಅದಕ್ಕೆ ದಯವಿಟ್ಟು ಅವ್ರು ಅವಕಾಶ ಮಾಡಿಕೊಡ್ಬಾರ್ದು. ಎಲ್ಲ ರೈತರಿಗೂ ಸ್ಪಂದಿಸಬೇಕು, ರೈತರುಗಳು ಬೆಂಬಲ ಸರ್ಕಾರದ ಜೊತೆ ಚರ್ಚೆ ಮಾಡಿ ರೈತರು ಗೌರವಿಸಬೇಕು ಅಂತ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ. ಒಂದು ವೇಳೆ ನಾನು ಇದೇ ಥರ ಆಟ ಏನೋ ಮುಂದುವರಿತು ಅಂದರೆ ಬೆಂಗಳೂರಿನ ಎಲ್ಲ ದಿಕ್ಕಿನಿಂದ ಕರ್ನಾಟಕದಂತೆ ಎಲ್ಲ ರಾಜ್ಯಗಳು ಒಂದೇ ದಿನ ಮುತ್ತಿಗೆ ಹಾಕೋ ಕಾರ್ಯಕ್ರಮ ಅಂತ ಇನ್ನು ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.